ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅದರ ಆಧಾರದಲ್ಲಿ ಸಂವಿಧಾನವನ್ನು ರಚನೆ ಮಾಡಿದ್ರು. ಇವತ್ತಿಗೆ ಈ ಸಂವಿಧಾನದ ಕೆಲವೊಂದು ವಿಧಿಗಳಿರ್ಬೋದು, ನೀತಿ ನಿಯಮಗಳ ಅವಶ್ಯಕತೆ ಎಷ್ಟಿದೆ ಅಂತ. ಅವತ್ತಿನ ಕಾಲಘಟ್ಟ ಹಂಗಿತ್ತು, ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು, ಹಂಗಾಗಿ ರಚನೆ ಆಯಿತು. ಅವರೇ ಹೇಳಿದರು, ನಾನು ಈ ಸಂವಿಧಾನವನ್ನು ನಾನು ಮುಂದೆ ನಿಂತ್ಕೊಂಡು ಐ ಆಮ್ ದಿ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಈ ಸಂವಿಧಾನ ಭಾರಿ ಚೆನ್ನಾಗಿದೆ, ಆದರೆ ಇದನ್ನು ಒಳ್ಳೆಯ ಮನುಷ್ಯರು ಆಡಳಿತದಲ್ಲಿ ಇದ್ದರೆ ಇದು ಒಳ್ಳೆಯ ಕಾನ್ಸ್ಟಿಟ್ಯೂಷನು, ಕೆಟ್ಟವರು ಆಡಳಿತಕ್ಕೆ ಬಂದರೆ ಇದು ಕೆಟ್ಟದ್ದು ಅಂತಾರೆ. ಸೊ ಒಂದು ಕಾಲದಲ್ಲಿ ಎಲ್ಲ BBMP ಎಲ್ಲ ಕಡೆ ಪರ್ಮನೆಂಟ್ ಇತ್ತು, ದೇಶದ ಇನ್ಸ್ಟಿಟ್ಯೂಷನ್ ಇತ್ತು, ಬ್ಯಾಂಕ್ಸ್ ಇತ್ತು, ಆಸ್ಪತ್ರೆಗಳು ಕಟ್ಟಿದ್ರು, ಪರ್ಮನೆಂಟ್ ಜಾಬ್ ಸಿಕ್ತು, 18% ರಿಸರ್ವೇಷನ್ ಸಿಕ್ತು. ಈಗ ಏರ್ಪೋರ್ಟಲ್ಲಿ ಇಲ್ಲಿ 18% ಎಲ್ಲ ಖಾಸಗೀಕರಣ, ರೈಲ್ವೆ ಖಾಸಗೀಕರಣ, ನೋ ರಿಸರ್ವೇಷನ್, ಬ್ಯಾಂಕ್ಸ್ ಖಾಸಗೀಕರಣ, ನೋ ರಿಸರ್ವೇಷನ್. ಸೊ ವಿತೌಟ್ ಫೈರಿಂಗ್ ಎ ಸಿಂಗಲ್ ಬುಲೆಟ್, ವಿತೌಟ್ ಎನಿ ಪ್ರೊಟೆಸ್ಟ್, constitutional provisions are wiped out. Where is reservation? Education, ಎಲ್ಲ ಯೂನಿವರ್ಸಿಟಿ ಮುಚ್ಚಿಬಿಟ್ಟು ಪ್ರೈವೇಟ್ ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ. ಲಾ ಕಾಲೇಜಲ್ಲಿ ಪ್ರೀಮಿಯರ್ ಲಾ ಕಾಲೇಜಸ್ 1 ಲಕ್ಷ 1.5 ಲಕ್ಷ ತಿಂಗಳಿಗೆ ಖರ್ಚು ಮಾಡಿ ಓದ್ತಾರೆ. ನೀಟು, ಎಲಿಜಿಬಿಲಿಟಿ ಟೆಸ್ಟು, ಶೂದ್ರರಿಗೆ ದಲಿತರಿಗೆ ಎಲ್ಲಿ ಜಾಗ ಅಲ್ಲಿ? ಅಂದರೆ ಏನಾಗುತ್ತೆ ಈ ದೇಶದಲ್ಲಿ, ಒಂದು ಏನಂತಾರೆ ಅದನ್ನೇ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಪ್ರಾಸ್ಪರಿಟಿ ಇದೆ, ಐಲ್ಯಾಂಡ್ ಆಫ್ ಪ್ರಾಸ್ಪರಿಟಿ, ಲಕ್ಸುರಿ, ಏನು ಬ್ರ್ಯಾಂಡೆಡ್ ಕ್ಲಾತ್ಸು, ಡೀಸೆಲ್ ಮಾಲು ಎಲ್ಲ ಐಲ್ಯಾಂಡ್ ಆಫ್ ಪ್ರಾಸ್ಪರಿಟಿ ಇನ್ ದ ಓಷನ್ ಆಫ್ ಪಾವರ್ಟಿ. ದ ಗ್ಯಾಪ್ ಈಸ್ ಐಲ್ಯಾಂಡ್ ಅಂಡ್ ದ ಓಷನ್. ಕಷ್ಟಗಳನ್ನು ಅನುಭವಿಸೋರು ಒಂದು ದೊಡ್ಡ ಓಷನು, ಸಮುದ್ರ, ಅದರಲ್ಲಿ ಒಂದು ಸಣ್ಣ ಐಲ್ಯಾಂಡಲ್ಲಿ ಪ್ರಾಸ್ಪರಿಟಿ. ಒಬ್ಬ ಮನುಷ್ಯ ಮಗನಿಗೆ 6,500 ಕೋಟಿ ಮಾಡಿ ಖರ್ಚು ಮಾಡ್ತಾನೆ, 25,000 ಕೋಟಿಗೆ ಮನೆ ಕಟ್ತಾನೆ. ಜನ ಭಾರತೀಯರು ಬೀದಿನಲ್ಲಿ ಮಲಗ್ತಾರೆ, ಬೀದಿನಲ್ಲಿ ಪೇಮೆಂಟ್ ಡ್ವೆಲ್ಲರ್ಸ್, ಸಣ್ಣ ಸಣ್ಣ ಗುಡ್ಸ್ಗಳಲ್ಲಿ ಬದುಕ್ತಾರೆ. ವೇರ್ ಈಸ್ ದಿ ಗ್ಯಾಪ್?